ಸಿಎಂಗೆ ಲಿಂಗಾಯತ ಸಮಾಜ ಒಡೆಯಬೇಕಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿಎಂ ವಿರುದ್ಧ ಕನೇರಿ ಶ್ರೀ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಕನೇರಿ ಶ್ರೀಗಳು ಈ ಹಿಂದೆ ಕೂಡ ಕೆಲವೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಇತ್ತೀಚೆಗಷ್ಟೇ ಕೋರ್ಟ್ ಅವರಿಗೆ ಒಂದು ರಿಲೀಫ್ ಕೊಟ್ಟಿತ್ತು. ಈಗ ಸಿಎಂ ವಿರುದ್ಧವಾಗಿ ಈ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಏನಂತಂದ್ರೆ ಸಿಎಂಗೆ ಲಿಂಗಾಯತ ಸಮಾಜ ಒಡೆಯಬೇಕಿದೆ ಅಂತ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲಿಂಗಾಯತ ಸಮಾಜ ಇಲ್ಲ, ಅದು ಒಡೆಯಬೇಕಿದೆ, ಅದಕ್ಕೆ ಕಾಯ್ತಾ ಇದ್ದಾರೆ. ಲಿಂಗಾಯತ ಸಮುದಾಯ ಅಥವಾ ಸಂಘಟಿಸಬಾರದು ಎಂಬ ಉದ್ದೇಶವಿದೆ. ಲಿಂಗಾಯತ ಸಮಾಜದಲ್ಲಿ ಭೇದ ಮಾಡಿ ಸಮಾಜ ಒಡೆಯಬೇಕಿದೆ, ಆ ಉದ್ದೇಶವನ್ನು ಹೊಂದಿದ್ದಾರೆ ಅವರು. ಲಿಂಗಾಯತ ಸಮಾಜ ಸಂಘಟಿತರಾಗಬಾರದು ಅಂತ ಹೇಳಿ ಅವರು ಅನ್ಕೊಂಡಂತೆ ಕಾಣ್ತಾ ಇದೆ. ಉದ್ದೇಶ ಇದೆ, ದೊಡ್ಡದಾದ ಲಿಂಗಾಯತ ಸಮಾಜವನ್ನು ಒಡೆಯುವುದು ಅವರಿಗೆ ಇಷ್ಟ ಅಂತ ಅನಿಸುತ್ತೆ. ಸಮಾಜದ ಸೌಲಭ್ಯಗಳು ಈ ಸಮಾಜಕ್ಕೆ ಸಿಗ್ತಿದ್ದಂತೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೈಯಕ್ತಿಕವಾಗಿ ಕೆಲವೊಂದು ರಾಜಕೀಯ ಶಕ್ತಿಗಳನ್ನು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇವೆ, ರೌಡಿ ಶೀಟರ್ಗಳ ರೀತಿ ನನ್ನನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಚೀಫ್ ಸೆಕ್ರೆಟರಿಗಳಿಂದ ನನ್ನನ್ನು ಬ್ಯಾನ್ ಮಾಡಿಸ್ತಿದ್ದಾರೆ. ಸ್ವಾಮೀಜಿ ಆರೋಪ ಇದು. ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ MB ಪಾಟೀಲ್ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಬಸವ ತತ್ವ ಹಿಂದೂ ತತ್ವವನ್ನು ಬಿಟ್ಟಿಲ್ಲ. 4 ವಚನ ತೆಗೆದುಕೊಂಡು ಹೇಳ್ತಾರೆ ಸ್ವಾಮೀಜಿಯವರು. ಏನು ಅಂತಂದರೆ, ಲಿಂಗಾಯತರನ್ನು ಹಿಂದೂ ಧರ್ಮದಿಂದ ಬೇರ್ಪಡಿಸುವಂತಹ ಹುನ್ನಾರ ತಾಲಿಬಾನ್ಗಳು ನಡೆಸ್ತಿದ್ದಾರೆ. ಹಿಂದೂ ಧರ್ಮವನ್ನು ಸಣ್ಣ ಸಣ್ಣ ತುಣುಕು ಮಾಡುತ್ತಾ ಹೋದರೆ ಏನಾಗಬಹುದು, ಈ ದೇಶದಲ್ಲೇ ಹಿಂದೂಗಳೇ ಅಲ್ಪಸಂಖ್ಯಾತರಾಗಬೇಕಾಗುತ್ತೆ ಅಂತ ಹೇಳಿ ವಿಷಾದವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗ ಇಬ್ಬರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂಥದ್ದು ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು. ಯಾಕಂದರೆ ಈ ಹಿಂದೆ ಇವರ ಮೇಲೆ ಆದಂತಹ ಒಂದು ಏನು ಆರೋಪ ಕೇಳಿಬಂತ ಅದು ಗೊತ್ತಿದೆ. ಮತ್ತು ಇವರನ್ನು ಕೆಲ ಜಿಲ್ಲೆಗಳಿಂದ ಬಾಗಲಕೋಟೆ, ಧಾರವಾಡ ಈ ರೀತಿಯಾದಂಥ ಒಂದು ಜಿಲ್ಲೆಗಳಿಗೆ ನಿಷೇಧ ಹೇರಲಾಗಿತ್ತು. ಆದರೆ ಒಂದು ಕಡೆ ಕೋರ್ಟ್ ಕೂಡ ಆದೇಶ ಕೊಡಿತು, ಬರಬಹುದು ಇವರು ಅಂತ. ಆ ರೀತಿಯಾಗಿ ನಿಷೇಧ ಮಾಡೋಕ್ಕಾಗಲ್ಲ ಅಂತ ಅಲ್ಲಿನ DC ಗಳು ಕೊಟ್ಟಿದ್ದರು ಆದೇಶವನ್ನು. ಆದರೆ ಇನ್ನೂ ಕೂಡ ಕೆಲವೊಂದು ಕಡೆ ಇದೆ ಇವರು ಬರಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೋಡಿ, ನಮ್ಮ ಲಿಂಗಾಯತ ಸಮಾಜ ಏನಿದೆ ಸಮುದಾಯವನ್ನು ಒಡೆಯುವಂತಹ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಈಗ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಮೊನ್ನೆ ಅಷ್ಟೇ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟರು. ಅಲ್ಲಿ ಕೂಡ ಕೆಲ ಸ್ವಾಮೀಜಿಗಳು, ಲಿಂಗಾಯತ ಸ್ವಾಮೀಜಿಗಳು ಏನಿದ್ದಾರೆ ಕೆಲವರು ತಾಲಿಬಾನ್ಗಳಂತೆ ನಡೆದುಕೊಳ್ತಾ ಇದ್ದಾರೆ, ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಮತ್ತೊಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು MB ಪಾಟೀಲ್ ಇವರಿಬ್ಬರ ಮೇಲೂ ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಲಿಂಗಾಯತ ಸಮಾಜವನ್ನು ಒಡೆಯುವ ಒಂದು ಉದ್ದೇಶ ಇದೆ. ನಮ್ಮ ಸಮಾಜ ಏನಿದೆ ಅದು ಸಂಘಟಿತರಾಗಬಾರದು ಎಂಬ ಉದ್ದೇಶವನ್ನು ಹೊಂದಿಬಿಟ್ಟಿದ್ದಂತೆ ಕಾಣ್ತಾ ಇದ್ದಾರೆ ಅವರು. ಬೇರೆ ಬೇರೆ ಮಾಡಬೇಕು, ಭೇದ ಮಾಡಬೇಕು, ಸಮಾಜವನ್ನು ಹೊಡೆದು ಹಾಕಬೇಕು, ಆ ರೀತಿಯಾದ ಆಲೋಚನೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಲಿಂಗಾಯತ ಸಮುದಾಯ ಸಂಘಟಿತ ಆಗಬಾರದು ಯಾವುದೇ ಕಾರಣಕ್ಕೂ ಎಂಬುದೇ ಸಿದ್ದರಾಮಯ್ಯ ಅವರ ಒಂದು ಉದ್ದೇಶ ಆದಂತೆ ಕಾಣ್ತಾ ಇದೆ. ದೊಡ್ಡದಾಗಿದೆ ನಮ್ಮ ಲಿಂಗಾಯತ ಸಮಾಜ, ಅದನ್ನು ಒಡೆಯೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅದು 5ನೇ ಸ್ಥಾನಕ್ಕೆ ತರಬೇಕು, ಅದನ್ನು ಒಡೆದ್ಬಿಟ್ಟು 5ನೇ ಸ್ಥಾನಕ್ಕೆ ತರಬೇಕು ಅಂತ ನೋಡ್ತಾ ಇದ್ದಾರೆ ಅಂತ ಹೇಳಿ ಕನೇರಿ ಸ್ವಾಮೀಜಿಗಳು ಈ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.